ಎಲ್ಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆದ ಒಂದು ರವೆ ದೋಸೆ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಅದನ್ನೇ ಯಾವ ರೀತಿ ಮಾಡೋದು ಅಂತ ನಾನು ಕೂಡ ನಮ್ಮಮ್ಮ ಇಬ್ರು ಕೂಡ ತೋರ್ಸಕ್ ಹೋಗ್ತಾ ಇದೀವಿ. ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಕುಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಮ್ಮಮ್ಮ ಹೇಳ್ತಾ ಹೋಗ್ತಾರೆ. ನಾನು ಕೂಡ ಹೆಲ್ಪ್ ಮಾಡ್ತೀನಿ. ಇಬ್ರು ಸೇರಿ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಹೋಗ್ತೀವಿ. ನೀವು ಕೂಡ ಇವತ್ತು ಹೊಸದಾದ ಒಂದು ರೆಸಿಪಿ ಮಾಡ್ತಾ ಇದೀವಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬನ್ನಿ ಈಗ ಯಾವ ರೀತಿ ಏನೇನ್ ಬೇಕು ಅಂತ ನೋಡ್ಕೋಣ ಮೊದಲನೇದಾಗಿ, ಆ ನಂತರ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ನಾವು ಚಿರೋಟಿ ರವೆನ ತಗೊಂಡಿದ್ದೀವಿ. ಚಿರೋಟಿ ರವೆನ ಒಂದು ಪಾವು ಅಥವಾ ಒಂದು ಗ್ಲಾಸ್ ಅಷ್ಟು ತಗೊಂಡ್ರೆ ನಿಮಗೆ ಒಂದು ಈ ರೀತಿ ಒಂದು ಪಾವಲ್ಲಿ ನಾವು ತಗೊಂಡಿದ್ದೀವಿ. ಒಂದು ಪಾವು ಆಗುವಷ್ಟು ಅಥವಾ ಒಂದು ಗ್ಲಾಸ್ ಆಗುವಷ್ಟು, ಗ್ಲಾಸು ಪಾವು ಯಾವುದಿದೆ ನೀವು ಯಾವುದ್ರಲ್ಲಿ ಅಳತೆ ಮಾಡ್ತೀರೋ ಅದರಲ್ಲಿ ಒಂದು ಗ್ಲಾಸ್ ತಗೊಂಡ್ರೆ, ಈಗ ಒಂದು ಗ್ಲಾಸ್ ಅಂತಲೇ ಇಟ್ಕೊಳ್ಳೋಣ, ಒಂದು ಗ್ಲಾಸ್ ಚಿರೋಟಿ ರವೆನ ತಗೊಂಡಿದ್ದೀವಿ. ಇದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀವಿ ಅರ್ಧ ಗ್ಲಾಸು. ನಂತರ ಒಂದು ಕಾಲು ಗ್ಲಾಸ್ ಆಗುವಷ್ಟು ಮೈದಾ ಬೇಕಾಗುತ್ತೆ. ಈ ಒಂದು ಗ್ಲಾಸಲ್ಲೇ ಕಾಲು ಗ್ಲಾಸ್ ಆಗುವಷ್ಟು ಮೈದಾನು ಕೂಡ ತಗೊಂಡಿದ್ದೀವಿ. ನಂತರ ಈ ಒಂದು ಚಿರೋಟಿ ರವೆನೇ ಅಥವಾ ಇನ್ನೊಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ಎಕ್ಸ್ಟ್ರಾ ಸೈಡಲ್ಲಿ ತಗೊಂಡು ಇಟ್ಕೊಂಡಿದ್ದೀವಿ ಈ ಒಂದು ಚಿರೋಟಿ ರವೆನೇ. ನಂತರ ಒಂದು ಸ್ವಲ್ಪ ತುಪ್ಪ ಬೇಕಾಗುತ್ತೆ. ತುಪ್ಪ ಇಲ್ಲ ಅಂದರೆ ಎಣ್ಣೆನೂ ಕೂಡ ಬಳಸ್ಬೋದು. ಒಂದು 3ರಿಂದ 4 ಸ್ಪೂನು ತುಪ್ಪ ಬೇಕಾಗುತ್ತೆ. ತುಪ್ಪನ ತಗೊಂಡು ಇಟ್ಕೊಂಡಿದ್ದೀವಿ. ಇಲ್ಲಿ ಒಂದು ಸ್ವಲ್ಪ ಒಂದು 3ರಿಂದ 4 ಹಸಿಮೆಣಸಿಕಾಯಿ ಸಣ್ಣದಾಗಿ ಹೆಚ್ಚಿರೋದು, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕಾಯಿ, ಒಂದು ಸ್ವಲ್ಪ ಈ ಒಂದು ಶುಂಠಿನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಕರ್ಬೇವಿನ ಸೊಪ್ಪನ್ನು ಕೂಡ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಜೀರಿಗೆ ಬೇಕಾಗುತ್ತೆ, ಒಂದು ಸ್ಪೂನ್ ಆಗೋಷ್ಟು. ಒಂದು ಚೂರು ಹಾಲಿಂಗು, ಇಲ್ಲಿ ನೋಡ್ತಾ ಇದ್ದೀರಾ ಇದು ಹಾಲಿಂಗನ್ನು ತಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಫ್ರೆಂಡ್ಸ್ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆನ ತಗೋಣ. ಈಗ ಮೊದಲನೇದಾಗಿ ರವೆನ ಹಾಕೋತಾ ಇದ್ದೀವಿ. ಏನೊಂದು ಸಣ್ಣ ರವೆ ಇದೆ ಅದನ್ನು ಹಾಕೋತಾ ಇದ್ದೀವಿ. ನಂತರ ಈ ಒಂದು ಅಕ್ಕಿ ಹಿಟ್ಟನ್ನು ಕೂಡ ಅರ್ಧ ಬೌಲಷ್ಟು ಅದನ್ನು ಕೂಡ ಹಾಕೋತಾ ಇದ್ದೀವಿ. ಅಂದರೆ ಏನೊಂದು ಈ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀವಿ. ನಂತರ ಈಗ ಕಾಲು ಗ್ಲಾಸ್ ಆಗುವಷ್ಟು ಮೈದಾದ ಬದಲು ನೀವು ಗೋಧಿ ಹಿಟ್ಟು ಬೇಕಾದರೂ ಬಳಸ್ಬೋದು. ಇಲ್ಲಿ ನಾವು ಮೈದಾನೇ ತಗೊಂಡಿದ್ದೀವಿ. ನಂತರ ಈಗ ಏನೊಂದು ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಉಪ್ಪನ್ನು ಕೂಡ ಹಾಕೋತಾ ಇದ್ದೀವಿ. ನಂತರ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಒಂದು ಮೆಣಸಿಕಾಯಿ ಏನಿದೆ, ಮೆಣಸಿಕಾಯಿನೂ ಕೂಡ ಹಾಕೋಣ. ಮೆಣಸಿಕಾಯಿನೂ ಕೂಡ ಹಾಕೋತಾ ಇದ್ದೀವಿ. ಕಟ್ ಮಾಡಿರುವಂಥ ಮೆಣಸಿಕಾಯಿ ಹಾಕೋತಿದ್ದೀವಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಿದ್ದೀವಿ. ನಂತರ ಈ ಒಂದು ಕಾಯಿ ಚೂರು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ಕಾಯಿ ಚೂರು ಸೇರಿಸಿದ ನಂತರ ಈ ಒಂದು ಶುಂಠಿನೂ ಕೂಡ ಆ್ಯಡ್ ಮಾಡ್ತಿದ್ದೀವಿ. ಕರ್ಬೇವಿನ ಸೊಪ್ಪು ಹೆಚ್ಚಿದ್ದೀವಿ ಸಣ್ಣದಾಗಿ ಅದನ್ನು. ನಂತರ ಜೀರಿಗೆನೂ ಸೇರಿಸ್ಕೊತಿದ್ದೀವಿ. ನಂತರ ಹಾಲಿಂಗನ್ನು ಕೂಡ ಸೇರಿಸ್ತಿದ್ದೀವಿ. ನಿಮ್ಮ ಹತ್ರ ಪುಡಿ ಹಿಂಗಿದ್ರು ಪುಡಿ ಹಿಂಗನ್ನು ಕೂಡ ಸೇರಿಸ್ಕೊಳ್ಳಿ. ನೋಡಿ, ಇದಿಷ್ಟು ಇಂಗ್ರೀಡಿಯೆಂಟ್ಸು ಈಗ ಹಾಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದನ್ನ ನೀಟಾಗಿ ಎಲ್ಲವನ್ನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಒಂದು ಇದಕ್ಕೆ ನೀರನ್ನು ಸೇರಿಸ್ಬೇಕು. ನೀರನ್ನು ಸೇರಿಸ್ಬೇಕಾದ್ರೆ ಈ ಒಂದು ಚಿರೋಟಿ ರವೆ ಏನು ತೊಗೊಂಡಿದ್ವಿ ಇದೇ ಗ್ಲಾಸಲ್ಲಿ ಇದಕ್ಕೆ ಒಂದು 4 ಗ್ಲಾಸ್ ಆಗೋಷ್ಟು ನೀರನ್ನು ಹಿಡಿಯುತ್ತೆ. ಬಟ್ ಆದರೆ ಇದನ್ನು 1 ಗಂಟೆ ನೆನೆ ಹಾಕಬೇಕು. ಅದಕ್ಕೋಸ್ಕರ ಮೊದಲು 3 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೋಣ. ಈಗ ನೋಡಿ 3 ಗ್ಲಾಸ್ ಆಗೋಷ್ಟು ನೀರನ್ನು ನಮ್ಮಮ್ಮ ಸೇರಿಸ್ತಾ ಇದ್ದಾರೆ. ನೋಡಿ 3 ಗ್ಲಾಸ್ ಆಗೋಷ್ಟು ನೀರನ್ನು ಮೊದಲಿಗೆ ಹಾಕಿ 1 ಅವರ್ ನೆನೆಯೋದಕ್ಕೆ ಬಿಡಬೇಕು. ಅಂದರೆ ಅದೊಂದು ಸ್ವಲ್ಪ ಪರ್ಮೆಂಟೇಷನ್ ಆಗಬೇಕಲ್ಲ, ಅದಕ್ಕೋಸ್ಕರ. ಆ ನಂತರ ಬೇಕು ಅಂದರೆ ಇನ್ನೊಂದು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಳೋಣ. ಈಗ ನೋಡಿ ಕರೆಕ್ಟಾಗಿ 3 ಲೋಟ ನೀರನ್ನು ಎತ್ತಿಟ್ಕೊಂಡಿದ್ದಾರೆ. 3 ಲೋಟ ನೀರನ್ನು ಹಾಕಿ ಈ ರೀತಿ ನೀಟಾಗಿ ಕೈಯಲ್ಲೋ ಸೌಟಲ್ಲೋ ಯಾವುದ್ರಲ್ಲಾದರೂ ಸರಿ ನೀಟಾಗಿ ಕಲಸಿಟ್ಕೋಬೇಕು. ಎಲ್ಲ ಕೂಡ ಈ ಒಂದು ಗಂಟೆಲ್ಲ ಇರಬಾರ್ದು, ಒಂಚೂರುವೆ ಅಲ್ವಾ ಅಮ್ಮ? ಹೌದು, ಗಂಟುಗಳಿರಬಾರ್ದು. ಗಂಟುಗಳಿದ್ರೆ ಗಂಟಿದ್ರೆ ನೀಟಾಗಿ ಬರಲ್ಲ. ನೋಡಿ ಈ ರೀತಿ ನಮ್ಮಮ್ಮ ಕಲಿಸ್ತಿದ್ದಾರೆ. ನೋಡ್ತಾ ಇರ್ಬೋದು, ನಮ್ಮಮ್ಮ ಕಾಣ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ. ಈ ರೀತಿ ಗಂಟಿಲ್ದಂಗೆ ಕಲಸಿ 1 ಅವರ್ ನೆನೆ ಹಾಕ್ಬೇಕು ಅಲ್ವಾ ಅಮ್ಮ? ಹೌದು, 1 ಅವರ್ 1 ಗಂಟೆ ನೆನಿಬೇಕು. ಇದು 1 ಅವರ್ ನೆನೆದಷ್ಟು ದೋಸೆ ಚೆನ್ನಾಗಿ ಬರುತ್ತಂತೆ, ರವೆ ದೋಸೆ. ಇನ್ನೊಂದು ಲೋಟ ನೀರನ್ನು ಆನಂತರ ಸೇರಿಸೋಣ. ಒಟ್ಟು 4
4 ಗ್ಲಾಸ್ ನೀರು ಸೇರಿಸ್ಬೇಕು. ಇದು ನೆಂದಾದ ನಂತರ ನೋಡಿಕೊಂಡು ಬೇಕಾಗುತ್ತೆ ಸೇರಿಸೋಣ. ಆನಂತರ ಮೊದಲೇ ಸೇರಿಸಿದ್ರೆ ತುಂಬ ತೆಳ್ಳೆ ಆಗಿಬಿಡುತ್ತೆ, ಅದಕ್ಕೋಸ್ಕರ ನೋಡಿ ಈಗ ಈ ರೀತಿ ಒಂಚೂರು ಗಂಟಿಲ್ದಂಗೆ ನೀಟಾಗಿ ಈಗ ನಮ್ಮಮ್ಮ ರೆಡಿ ಮಾಡಿದ್ದಾರೆ ಹಿಟ್ಟನ್ನು. ಇಷ್ಟಾದರೆ ಸಾಕಮ್ಮ? ಇಷ್ಟಾದರೆ ಸಾಕು. 1 ಅವರ್ ನೀಟಾಗಿ ನೆನೆಯೋಕೆ ಬಿಟ್ಬಿಡೋಣ ಇದನ್ನು. ನೋಡಿ ತಟ್ಟೆ ಮುಚ್ಚಿ 1 ಅವರ್ ನೆನೆಯೋದಕ್ಕೆ ಬಿಡ್ತಿದ್ದಾರೆ. ಈಗ ಇದು 1 ಅವರ್ ನೆನೀಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ 1 ಗಂಟೆ ಕಾಲ ನೀಟಾಗಿ ನೆಂದಿದೆ, ನೋಡ್ತಾ ಇರ್ಬೋದು. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದಾಗ ನೋಡ್ತಾ ಇರ್ಬೋದು ನೀವು, ಒಂದು ಸ್ವಲ್ಪ ಗಟ್ಟಿಗೆ ಅನ್ನಿಸ್ತಾ ಇದೆ ನೋಡಿ. ಈಗ ನೀಟಾಗಿ ಮಿಕ್ಸ್ ಆದ ತಕ್ಷಣ ಒಂದು ಸ್ವಲ್ಪ ಗಟ್ಟಿಗೆ ಇರುತ್ತೆ, ಯಾಕಂದರೆ 4 ಗ್ಲಾಸು ನೀರು ಖಂಡಿತವಾಗ್ಲೂ ಹಿಡಿಯುತ್ತೆ ಇದು. ಇನ್ ಕೇಸ್ ಏನಾದರೂ ನೀವು ಮಿಕ್ಸ್ ಮಾಡಿದಾಗ ತೆಳ್ಳಗಿದ್ರೆ ಏನು ನೀರು ಹಾಕ್ಕೊಳ್ಬೇಡಿ. ಈಗ ಒಂದು ಸ್ವಲ್ಪ ಇದು ಗಟ್ಟಿಗಿದೆ. ಈಗ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ, ಅಥವಾ 1 ಗ್ಲಾಸ್ ಹಾಕ್ಕೊಂಡ್ರೂ ನಡೆಯುತ್ತೆ. ಇಲ್ಲಿ ನಾವು ಏನೊಂದು ಗ್ಲಾಸ್ ತೊಗೊಂಡಿದ್ವಿ ಅದರಲ್ಲಿ 1 ಗ್ಲಾಸ್ ಆಗುವಷ್ಟೇ ನೀರನ್ನು ಹಾಕೋತಾ ಇದ್ದೀವಿ ನೋಡಿ. 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀವಿ. ಅಲ್ಲಿಗೆ ಒಟ್ಟು 4 ಗ್ಲಾಸು ಹಾಕ್ಕೊಂಡ್ವಿ. 4 ಗ್ಲಾಸ್ ನೀರು ಹಾಕೊಂಡ ನಂತರ ನೋಡಿ ಈ ರೀತಿ ಆಗುತ್ತೆ ನೋಡಿ. ಈಗ ಈ ಒಂದು ರವಾ ದೋಸೆ ಗರಿಯಾಗಿ ಬರೋದಕ್ಕೆ ಈ ಒಂದು 2 ಐಟಮ್ಗಳು ನಮಗೆ ಹೆಲ್ಪ್ ಮಾಡುತ್ತೆ. ಏನಪ್ಪ ಅಂದರೆ, ಈಗ ಈ ಒಂದು ಹಿಟ್ಟಿಗೆ ಏನೊಂದು ರವೆನ ತಗೊಂಡಿದ್ವಿ, 1-2 ಸ್ಪೂನ್ ರವೆನ ಈಗ ಏನೊಂದು ನೆಂದಾದ ನಂತರ 1-2 ಸ್ಪೂನ್ ರವೆನ ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, 2 ಸ್ಪೂನ್ ರವೆನ ಹಾಕೋತಾ ಇದ್ದೀವಿ. 2 ಸ್ಪೂನ್ ರವೆ ಹಾಕೊಂಡ ನಂತರ ಒಂದು 4 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀವಿ. ಒಂದು 4 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳಿ. 4 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ನಿಮಗೆ ಗರ್ಗರಿಯಾಗಿ ಒಂದು ರವಾ ದೋಸೆ ಬರುತ್ತೆ. ಒಂದು 4 ಸ್ಪೂನ್ ಆದರೆ ತುಪ್ಪ ಸಾಕು ನೋಡಿ. ಈಗ ಇದನ್ನು ಪ್ರತಿ ಸತಿ ಹಾಕ್ಬೇಕಾದ್ರೂ ಈಗ ಇದನ್ನು ನೀವು ತಿಳ್ಕೊಬೇಕು. ಪ್ರತಿ ಸತಿ ಹಾಕ್ಬೇಕಾದ್ರೂ ದೋಸೆನ ನೀವು ಈ ರೀತಿ ಮಿಕ್ಸ್ ಮಾಡಿನೇ ಹಂಚು ಮೇಲೆ ದೋಸೆನ ಹಾಕೋಬೇಕು. ಹಂಚು ಕೂಡ ಅಷ್ಟೇ ಕಾದಿರಬೇಕು, ಅದನ್ನು ಕೂಡ ತೋರಿಸ್ತೀವಿ ಈಗ ನೋಡಿ. ಈಗ ಈ ರೀತಿ ಆಗಿದೆ ನೋಡಿ, ಈ ರೀತಿ ಬಂದಿದೆ, ಹಿಟ್ಟು ರೆಡಿಯಾಗಿದೆ. ಪ್ರತಿ ಸತಿ ಹಾಕ್ಬೇಕಾದ್ರೂ ತಿರುಗಿಸ್ಕೊಂಡು ಹಾಕ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಹಂಚು ಕೂಡ ಕಾಯೋದಕ್ಕೆ ಇಟ್ಟಿದ್ದೀವಿ. ಈ ಕಡೆ ಸಂಪಣ ಕೂಡ ರೆಡಿಯಾಗಿದೆ ನಮ್ಮದು ರವಾ ದೋಸೆದು ಬ್ಯಾಟರು. ಇದನ್ನು ಪ್ರತಿ ಸತಿ ಹಾಕ್ಬೇಕಾದ್ರೂ ಈ ರೀತಿ ತಿರುಗಿಸ್ಕೊಂಡು ಹಾಕಬೇಕು. ಈಗ ಹಂಚು ಪೂರ್ತಿ ಕಾದಿರಬೇಕು, ಪೂರ್ತಿ ಕಾವಿದ್ರೆ ಮಾತ್ರ ನೀಟಾಗಿ ಈ ಒಂದು ರವೆ ದೋಸೆ ಬರುತ್ತೆ. ಈಗ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀವಿ, ನೋಡ್ಕೊಳ್ಳಿ. ಇದೇ ರೀತಿ ಹಾಕಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ಹಂಚು ತುಂಬ ಕಾವು ಬರಬೇಕು, ಇಲ್ಲಾಂದರೆ ಹಂಗೆ ಹಾಕಿದ್ರೆ ಅದು ಸರಿ ಬರೋದಿಲ್ಲ ದೋಸೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಎಣ್ಣೆನ ಮೊದಲನೇದಾಗಿ ಹಂಚು ಬಿಸಿಯಾಗಿದೆ. ಒಂದು ಸ್ವಲ್ಪ ಎಣ್ಣೆನ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಹಂಚಿಗೆ. ಒಂಚೂರು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿದು ಇದಿರುತ್ತಲ್ಲ, ಈರುಳ್ಳಿ ಮೇಲ್ಗಡೆ ಇದನ್ನು ಕಟ್ ಮಾಡಿಕೊಂಡು ಈ ರೀತಿ ಹಂಚನ ಮೇಲೆ ಈ ರೀತಿ ಸವರ್ಕೊಳ್ಳೋಣ. ಆಗ ನೀಟಾಗಿ ಹಂಚೆಲ್ಲ ಒಂದು ರೀತಿ ರೆಡಿ ಆಗುತ್ತೆ ದೋಸೆ ಹಾಕೋದಕ್ಕೆ ನೋಡಿ. ಹಂಚು ಕಾವು ಕೂಡ ಬಂದಿದೆ. ಈಗ ಸಂಪಣ ಆಗಲೇ ಹೇಳ್ದಂಗೆ ನಾನು ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ ಅನ್ಕೋತೀನಿ. ಸಂಪಣ ನಿಮಗೆ ಪ್ರತಿ ಸತಿ ಹಾಕ್ಬೇಕಾದ್ರೂ ಈ ರೀತಿ ನೀವು ತಿರುಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದು ಇದನ್ನು ಸಂಪಣನ ಅಥವಾ ಈ ಒಂದು ಬ್ಯಾಟರ್ನ ಈ ರೀತಿ ತಿರುಗಿಸ್ಕೊಂಡು ಈಗ ಹಾಕೋಣ ದೋಸೆನ ನೋಡಿ. ಈಗ ದೋಸೆನ ಹಾಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ದೋಸೆ ಹಾಕೊಳ್ಳಿ. ಈ ರೀತಿ ದೋಸೆ ಹಾಕೊಂಡ್ರೆ ನಿಮಗೆ ನೀಟಾಗಿ ದೋಸೆ ಬರುತ್ತೆ, ರವಾ ದೋಸೆ ನೋಡಿ. ಈ ರೀತಿ ಹಿಂಗೆ ನೀವು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ರವೆ ದೋಸೆ ಅನ್ನೋದು ಬರ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು, ದೋಸೆ ಕಾಣಿಸ್ತಾ ಇದೆ ಈಗ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ದೋಸೆ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಬಂದಾಗ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡ್ಬೇಕು ನೀವು. ಇದೆಲ್ಲ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಟ್ಮೇಲೆ ಆನಂತರ ನೀವು ತಿರುವಾಕೋಬೇಕು. ಈಗ ಇದಕ್ಕೆ ಸುತ್ತ ಎಣ್ಣೆನೂ ಕೂಡ ಹಾಕೋಣ. ನೋಡ್ತಾ ಇರ್ಬೋದು, ಈಗ ನಾನು ಸುತ್ತ ಎಣ್ಣೆನೂ ಕೂಡ ಹಾಕೋತೀನಿ. ಈಗ ಇದಕ್ಕೆ ಸುತ್ತ ಎಣ್ಣೆ ಕೂಡ ಹಾಕೋಣ. ಸುತ್ತ ಎಣ್ಣೆ ಹಾಕ್ಕೊಂಡು ನಂತರ ಇಲ್ಲಿ ಏನೊಂದು ರೌಂಡ್ಗೆ ಜಾಗ ಮಧ್ಯದಲ್ಲಿ ಬಿಟ್ಟಿದೆ ಅಲ್ಲೆಲ್ಲ ಕೂಡ ಎಣ್ಣೆ ಹಾಕೋಣ. ನೋಡ್ತಾ ಇದ್ದೀರಾ, ಈ ರೀತಿ
ಮಧ್ಯದಲ್ಲಿ ಬಿಟ್ಟಿರೋ ಎಣ್ಣೆನ ಇದಕ್ಕೆಲ್ಲ ಹಾಕೋಣ. ಜಾಗ ಇರೋ ಕಡೆ ಎಲ್ಲ ಸುತ್ತ ಎಣ್ಣೆ ಅಂತೂ ಹಾಕೊಳ್ಳಿ. ಈ ಸುತ್ತ ಎಣ್ಣೆ ಹಾಕೋಬೇಕು ನೋಡಿ. ಇದು ಒಂದು 2 ನಿಮಿಷ ಬೇಯಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇಲ್ಲೆಲ್ಲ ಕೂಡ ಗೋಲ್ಡನ್ ಕಲರ್ ಬರ್ತಾ ಇದೆ. ಇಲ್ಲೆಲ್ಲ ಗೋಲ್ಡನ್ ಕಲರ್ ಬಂದಾಗ ಈಗ ದೋಸೆನ ಪೂರ್ತಿ ದೋಸೆ ನೋಡ್ತಾ ಇದ್ದೀರಾ ನೀವು, ಪೂರ್ತಿ ದೋಸೆನ ಎತ್ಕೋತಾ ಇದ್ದೀವಿ. ಈಗ ನೋಡಿ ನೀಟಾಗಿ ಈ ರೀತಿ ಸೈಡಲ್ಲಿ ಫಸ್ಟು ಇದು ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ ನೋಡಿ. ಸೈಡಲ್ಲೇ ನೀಟಾಗಿ ನೋಡ್ತಾ ಇರ್ಬೋದು. ಈ ರೀತಿ ಸೈಡಲ್ಲಿ ಬಿಡಿಸ್ಕೊಳ್ಳಿ ಮೊದಲು. ಆನಂತರ ನೋಡ್ಬೋದು ನೀವು ಮಧ್ಯದಲ್ಲಿ ಈ ರೀತಿ ಇದು ಮಾಡಿದ್ರೆ ಈಗ 2 ಕಡೆ ಬೇಕು ಅಂದರೆ ಇನ್ನೊಂದು ಕಡೆನೂ ಕೂಡ ಬೇಯಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ. ಇನ್ನೊಂದನ್ನು ಕೂಡ ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿ ದೋಸೆ ಬಂದಿದೆ. ಈಗ ಇನ್ನೊಂದು ಸ್ವಲ್ಪ ಬೇಯಲಿ 2 ಕಡೆ. ನೆಕ್ಸ್ಟ್ ಒಂದೇ ಕಡೆ ಬೇಯಿಸೋಣ. ಈಗ 2 ಕಡೆನೂ ಬೇಯಿಸ್ಕೋಬೋದು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ 2 ಕಡೆ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಇದು ರೆಡಿ ಆಗಿದೆ. ಈಗ ಇದನ್ನು ನೋಡಿ ಈ ರೀತಿ ರೋಸ್ಟ್ ಆಗಿದೆ. ಇನ್ನೊಂಚೂರು ಬೇಕು ರೋಸ್ಟು ಅಂದರೆ ಹಿಂಗೆ ಇಲ್ಲೇ ಇಟ್ಬಿಟ್ಟು ರೋಸ್ಟನ್ನು ಮಾಡ್ಕೋಬೋದು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈಗ ಇದನ್ನು ಒಂದು ತಟ್ಟೆಗೆ ಎತ್ಕೋಣ. ನೋಡ್ತಾ ಇರ್ಬೋದು. ಈಗ ಇನ್ನೊಂದನ್ನು ಕೂಡ ಹಾಕಿ ತೋರಿಸ್ತೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಹಂಚು ಕೂಡ ಕಾದಿದೆ. ಈಗ ಇನ್ನೊಂದು ದೋಸೆನೂ ಕೂಡ ಹಾಕಿ ತೋರಿಸ್ತೀವಿ ನೋಡಿ. ಇದೇ ಟೈಪಲ್ಲಿ ಒಂದು ಫಸ್ಟು ಹಂಚಿಗೆ ಎಣ್ಣೆನ ಹಾಕೊಳ್ಳಿ ನೀಟಾಗಿ. ಇನ್ನೊಂದನ್ನು ಕೂಡ ತೋರಿಸ್ತೀವಿ, ಆಗ ನೀಟಾಗಿ ಬರುತ್ತೆ. ಈಗ ಈ ರೀತಿ ಒಂದು ಈರುಳ್ಳಿದು ಇದರಿಂದ ನೀಟಾಗಿ ಹಂಚನ್ನು ಇದು ಮಾಡ್ಕೊಳ್ಳಿ. ಪ್ರತಿ ಸತಿ ಹಾಕ್ಬೇಕಾದ್ರೂ ಈ ರೀತಿ ಮಾಡೋದ್ರಿಂದ ನಿಮಗೆ ದೋಸೆ ನೀಟಾಗಿ ಬರುತ್ತೆ. ಆಗಲೇ ಹೇಳ್ದಂಗೆ ಪ್ರತಿ ಸತಿನೂ ನೀಟಾಗಿ ಈ ಒಂದು ಬ್ಯಾಟರ್ ಅಥವಾ ಸಂಪನ್ನ ಏನಿದೆ ರವೆ ದೋಸೆದು ಪೂರ್ತಿ ತಿರುಗಿಸ್ಕೋಬೇಕು. ಯಾಕಂದರೆ ನೀವು ಹಂಗೆ ಇಟ್ಟಿದ ತಕ್ಷಣ ರವೆ ಎಲ್ಲ ಕೆಳಗೋಗ್ಬಿಡುತ್ತೆ. ಆದ್ದರಿಂದ ನೋಡಿ ಈಗ ಈ ರೀತಿ ನೀಟಾಗಿ ಹಂಚು ಸುತ್ತ ನೀಟಾಗಿ ಹಾಕೊಳ್ಳಿ. ನೋಡ್ತಾ ಇರ್ಬೋದು ಹಂಚು ಸುತ್ತ ನೀಟಾಗಿ ದೋಸೆ ಅನ್ನೋದು ಬರುತ್ತೆ ನೋಡಿ. ಈ ರೀತಿ ಮಧ್ಯ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನೀಟಾಗಿ ಹಾಕ್ಕೊಂಡು ನೋಡ್ತಾ ಇರ್ಬೋದು ನೀಟಾಗಿ. ಈಗ ರೌಂಡ್ಗೆ ಬಂದಿದೆ ಆಲ್ಮೋಸ್ಟು. ನೋಡ್ತಾ ಇರ್ಬೋದು ಇದೊಂದು ಸ್ವಲ್ಪ ಬೇಯಬೇಕು. ಬೆಂದಾದ ನಂತರ ಇದಕ್ಕೆ ಹಾಕೋಣ, ಎಣ್ಣೆ ಹಾಕೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಎಲ್ಲವೂ ಕೂಡ ಬೆಂದಿದೆ. ಈಗ ಎಣ್ಣೆನ ಹಾಕೋಣ. ಈಗ ಸುತ್ತ ಎಣ್ಣೆ ಹಾಕ್ಕೊಂಡು ನಂತರ ಈ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಈ ದೋಸೆಯಲ್ಲಿ, ಅಲ್ಲೂ ಕೂಡ ಎಣ್ಣೆ ಹಾಕೋಣ. ಈ ಒಂದು ಗ್ಯಾಪಲ್ಲೆಲ್ಲ ಎಣ್ಣೆ ಹಾಕೋದ್ರಿಂದ ನೀಟಾಗಿ ಬೇಯುತ್ತೆ ದೋಸೆ. ನೋಡ್ತಾ ಇದ್ದೀರಾ ಈ ರೀತಿ ನೋಡಿ. ಈ ರೀತಿ ನೀಟಾಗಿ ಬೇಯಬೇಕು. ಅದು ಒಂದು 2-3 ನಿಮಿಷ ಚೆನ್ನಾಗಿ ಬೇಯಲಿ. ಅದು ಈ ರೀತಿ ಸವರ್ಕೊಳ್ಳಿ. ಅದನ್ನು ಮೇಲೆಲ್ಲ ನೀಟಾಗಿ ಬೇಯುತ್ತೆ ಒಂದೇ ಸಮಕ್ಕೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಈ ರೀತಿ ಗೋಲ್ಡನ್ ಕಲರ್ಗೆ ಬರ್ತಾ ಇದೆ. ಈಗ ಸೈಡಿಂದ ನೀಟಾಗಿ ಈ ಒಂದು ದೋಸೆನ ಎತ್ಕೋಬೇಕಾಗುತ್ತೆ. ಸೈಡಿಂದ ನೀಟಾಗಿ ಎತ್ಕೊಳ್ಳಿ, ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಸೈಡಲ್ಲಿ ನೀವು ಒಂದು ಸ್ವಲ್ಪ ಕಾವು ಕಮ್ಮಿ ಇರೋದ್ರಿಂದ ಸೈಡಲ್ಲಿ ಫಸ್ಟು ನೀವು ಬಿಡಿಸ್ಕೋಬೇಕಾಗುತ್ತೆ. ಆಗ ದೋಸೆ ನೀಟಾಗಿ ಬರುತ್ತೆ ನೋಡಿ. ಈಗ ಸೈಡಲ್ಲೆಲ್ಲ ನೀಟಾಗಿ ಒಂದು ಸತಿ ಬಿಡಿಸ್ಕೊಂಡು ನಂತರ ಈಗ ಇದನ್ನು ಇನ್ನೊಂದು ಕಡೆ ಬೇಕಾದರೂ ಬೇಯಿಸ್ಕೋಬೋದು ಅಥವಾ ಹಂಗೆ ಕೂಡ ತಿನ್ಬೋದು. 2 ಕಡೆ ಬೇಯಿಸೋದ್ರಿಂದ ಇನ್ನೂ ಒಂದು ಸ್ವಲ್ಪ ನೀಟಾಗಿ ಬೇಯುತ್ತೆ ಅನ್ನೋದ್ರಿಂದ 2 ಕಡೆನೂ ಕೂಡ ಬೇಯಿಸ್ಕೊಳ್ಳೋಣ ನೋಡಿ. 2 ಕಡೆನೂ ಬೇಯಿಸ್ಕೊಳ್ಳೋಣ. ಈಗ ಪರ್ಫೆಕ್ಟಾಗಿ ರವೆ ದೋಸೆ ನೀಟಾಗಿ ಬಂದಿದೆ. ನೋಡ್ತಾ ಇರ್ಬೋದು ನೀಟಾಗಿ ರವೆ ದೋಸೆ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದೊಂದು ಸ್ವಲ್ಪ ಬೇಯಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದು ರೆಡಿ ಆಗಿದೆ. ಈ ಕಡೆನೂ ಕೂಡ ನೀಟಾಗಿ ಬೆಂದಿದೆ. ಒಂದು ಕಡೆ ಬೇಯಿಸ್ಕೊಂಡು ಕೂಡ ನೀವು ಸರ್ವನ್ನ ಮಾಡ್ಕೋಬೋದು. ಈಗ 2 ಕಡೆನೂ ಬೇಯಿಸ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು.
ಇಷ್ಟ ಆದರೆ ಸಾಕು. ಈಗ ಇದನ್ನ ಒಂದು ತಟ್ಟೆಗೆ ಎತ್ಕೊಳ್ಳೋಣ. ನೋಡ್ತಾ ಇದ್ದೀರಾ ನೀಟಾಗಿ ರೋಸ್ಟ್ ಆಗಿದೆ ನಮ್ಮ ಒಂದು ಡಿಫ್ರೆಂಟ್ ಆದ ಒಂದು ರವೆ ದೋಸೆ ನೋಡಿ. ಈಗ ಇದನ್ನ ನೀಟಾಗಿ ಒಂದು ತಟ್ಟೆಗೆ ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು ತಟ್ಟೆಗೆ ಸರ್ವನ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನಮ್ಮ ಒಂದು ಪರ್ಫೆಕ್ಟ್ ಆಗಿ ನಮ್ಮ ಒಂದು ರವೆ ದೋಸೆ ರೆಡಿಯಾಗಿದೆ. ಇದಕ್ಕೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಕಾಯಿ ಚಟ್ನಿನ ಅಥವಾ ಕಡಲೆ ಚಟ್ನಿ ಯಾವುದಾದ್ರೂ ಬೇಕಾದರೂ ಜೊತೆ ಸರ್ವ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ ಈಗ ಇದನ್ನ ನೋಡಿ ರೆಡಿಯಾಗಿದೆ ರವೆ ದೋಸೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳುವಂಥ ಸಮಯ. ನೀವು ಕೂಡ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಈಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ರವೆ ದೋಸೆ ರೆಡಿಯಾಗಿದೆ. ನಮ್ಮಮ್ಮನೂ ಕೂಡ ಹೆಲ್ಪ್ ಮಾಡಿದ್ರು. ನಮ್ಮಮ್ಮನೂ ಕೂಡ ಹೆಲ್ಪ್ ಮಾಡಿ ರವೆ ದೋಸೆನ ಮಾಡಿದ್ದೀವಿ. ಈಗ ಇದು ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳುವಂಥ ಸಮಯ. ನೋಡಿ ಈಗ ತಿಂತಾ ಇದ್ದೀನಿ. ಆ ಒಂದು ಕಾಯಿ ಹಾಕಿರುವಂಥ ಫ್ಲೇವರು ಬಾಯಿಗೆ ಸಿಗ್ತಾ ಇದೆ. ಈ ಚಟ್ನಿ ಜೊತೆಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರಿನ ನಮ್ಮ ಒಂದು ಕುಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.